ಸೂಪರ್ ಸುಪ್ರೀಮಾಗಿ ಒಂದು ಕೋಸಂಬರಿಯನ್ನು ಮಾಡೋಣ. ಚಟಪಟ ಚಟಪಟ ಆಗೋಗುತ್ತೆ. ಇಲ್ಲಿ ಬೀಟ್ರೂಟನ್ನು ತೊಗೊಂಡಿದ್ದೇನೆ, ತುರ್ಕೊಂಡಿದ್ದೇನೆ, ಚಿಕ್ಕದಾಗಿ ತುರ್ಕೊಂಡಿದ್ದೇನೆ. ಹಾಗೆ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೇನೆ, ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ. ಈಗ ಹಾಕೋತೇನೆ. ಚಟಪಟ ಚಟಪಟ ಅಂತ ಕೋಸಂಬರಿ ಮಾಡಿಬಿಡೋಣ. ಸಾಕತ್ತಾಗಿರುತ್ತೆ, ರುಚಿ ರುಚಿಯಾಗಿ. ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ. ಹಾಗೆ ಕಾಯಿ ತುರಿಯನ್ನು ಕೂಡ ಹಾಕೊಳ್ಳೋಣ. ಈರುಳ್ಳಿ ಹೆಚ್ಚಿಂಗು, ಹಾಕಿಂಗು. ಈಗ ಸೂಪರಾಗಿ ಒಂದು ಒಗ್ಗರಣೆಯನ್ನು ಹಾಕೋಣ. ಅದಕ್ಕೆ ಚಕ 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 ಅಂತ ಆಗೋಗುತ್ತೆ. ಈಗ ಇಲ್ಲಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನು ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಒಂದು ಒಣಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ. ಬೀಟ್ರೂಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗುತ್ತೆ. ಹಾಗಾಗಿ ಬೀಟ್ರೂಟನ್ನು ಹಸಿಯಾಗಿ ತಿಂದರೆ ತುಂಬ ಚೆನ್ನಾಗಾಗತ್ತೆ. ಇದಕ್ಕೆ ಒಂದು ನಿಂಬು ಕೂಡ ಬೇಕಾಗತ್ತೆ. ಒಗ್ಗರಣೆ ಆಗ್ತಾಯಿದೆ. ಭಯಂಕರ ಬೇಗ ಆಗುತ್ತೆ ಮಾರ್ರೆ ಇದು. ಈಗ ಒಗ್ಗರಣೆ ಕಾಯಿ ತುರಿ ಮೇಲೆ ಹಾಕ್ಕೋಬೇಕು. ಯಾಕೆಂದರೆ ನಾವು ಇಲ್ಲಿ ಒಗ್ಗರಣೆಯನ್ನು ನುರ್ಕೋಬೇಕಾಗಿದೆ, ಕ್ರಷ್ ಮಾಡಬೇಕಾಗಿದೆ. ಅದು ಕ್ರಷ್ ಆಗಬೇಕು. ಮೆಣಸಿನಕಾಯಿ ಜೊತೆ, ಕಾಯಿ ತುರಿ ಜೊತೆ ಹೀಗೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು. ಬಿಸಿ ಬಿಸಿ ಇದೆ. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಒಂದು ನಿಂಬು ರಸವನ್ನು ಹಾಕ್ತಾ ಇದ್ದೇನೆ. ಒಂದು ಕಡಿಬೇಕು. ಈಗ ಸರಿಯಾಗಿ ಮಿಕ್ಸ್ ಮಾಡಿದರೆ ಸಖತ್ತಾಗಿ ರೆಡಿ ಆಗುತ್ತೆ. ಕೋಸಂಬರಿ ಸೂಪರಾಗಿ ಊಟಕ್ಕೆ ಅನ್ನದ ಜೊತೆ ಸೈಡಿಗೆ ಹಾಕ್ಕೊಂಡು ತಿನ್ನಬಹುದು. ಇಲ್ಲ ನೀವು ಹಾಗೆ ತಿಂತೀನಿ ಅಂದರೆ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ಕೋಸಂಬರಿ ರೆಡಿ. ಬೀಟ್ರೂಟ್ ಕೋಸಂಬರಿ ರೆಡಿಯಾಗಿದೆ. ಸಖತ್ತಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.